Good morning, students. Today I will be working out one more problem from the chapter Depreciation Accounting. This problem is like this. PQR Limited acquired a 3 years lease of land on 1/4/2016 for rupees 2,50,000. The company decided to provide for the replacement of the lease at the end of 3 years by setting up a depreciation fund. It is expected that the investments will fetch interest at 15% per annum. Sinking fund table shows that an amount of 0.287977 set aside amounts to ₹1 at the end of 3 years at 15%. On 31st March 2019, the investments were sold for rupees 1,60,000 and new lease was obtained for rupees 2,75,000 for a period of 2 years. Prepare lease account, depreciation fund, investment account and new lease account assuming investments is made to the nearest ₹10. So here problem is similar to the earlier problems. First of all, 1 is to ₹1. If you invest every year to 0.287977, at the end of the 3 years it will amount to ₹1. So at the end of 3 years you need 2,50,000. How much you should invest every year? So cross multiplication by making 25,000 into 2,50,000 into 0.287977, you will get 71,994. This is the annual depreciation. Okay. Now we will move to the calculation of so we have completed the calculation of depreciation. Now we will move to the preparation of ledger. In the books of PQR Limited, we are preparing the first ledger, lease account. So first on 1/4/2016 as given in the problem, they have bought a lease, purchased a lease, that is to bank account rupees 2,50,000. This is the entry. So here clear ಆಯ್ತಲ್ಲ. ಮತ್ತೆ by balance carried on. Second year ಅಲ್ಲಿ 1/4/2017 beginning to balance brought down 2,50,000. Second year and 31st March 2018 ಗೆ by balance carried on 2,50,000. Third year ಗೆ again carry down ಮಾಡಿ ಇಲ್ಲಿ brought down ಅಂತ ಬರೀರಿ 1/4/2018 ಗೆ to balance brought down 2,50,000. ಕಾಣ್ತದಲ್ಲಿ ಇಲ್ಲಿ ಕರ್ಸರ್ ಆಗಿ ಮೂವ್ ಆಗ್ತಾ ಹೋಗಿ. ಮತ್ತೆ ಇದು ನೋಡಿ ರೆಡ್ ಮಾಡಿದ್ದೇನೆ, ಇದು ರೆಡ್ ಕಲರ್ ಮಾಡಿದ್ದೇನೆ. ಇದನ್ನು ಈಗ ಎಂಟ್ರಿ ಮಾಡಿ ಫೀಲ್ ಮಾಡಲಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಕಂಪ್ಲೀಟ್ ಅದರ್ 2 ಲೆಜರ್ಸ್. ಆ ನಂತರವೇ ಮಾಡ್ಬೋದು. ಈಗ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟಿಗೆ ಹೋಗುವ. ಡಿಪ್ರಿಸಿಯೇಷನ್ ಫಂಡ್ ಅಕೌಂಟಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಡಿಪ್ರಿಸಿಯೇಷನ್ ಎವ್ರಿ ಇಯರ್ ಡಿಪ್ರಿಸಿಯೇಷನ್ ಈಸ್ 71,994. ಅದನ್ನು ಎಂಟ್ರಿ ಮಾಡಿ ಬೈ ಡಿಪ್ರಿಸಿಯೇಷನ್ 71,994 ಅದು ಫಸ್ಟ್ ಇಯರ್. ಸೆಕೆಂಡ್ ಇಯರಲ್ಲೂ ಅದನ್ನು ಎಂಟ್ರಿ ಮಾಡಿ, ಥರ್ಡ್ ಇಯರಲ್ಲೂ ಅದನ್ನು ಎಂಟ್ರಿ ಮಾಡಿ. ಮತ್ತು ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರಲ್ಲಿ ಇನ್ನೊಂದು ಎಂಟ್ರಿ ಮಾಡಬೇಕು, ಬೈ ಬ್ಯಾಂಕ್ ಅಕೌಂಟ್ ಇಂಟ್ರೆಸ್ಟ್. ಅದು ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಇಂಟ್ರೆಸ್ಟ್ ಓಪನಿಂಗ್ ಬ್ಯಾಲೆನ್ಸ್ನ ಮೇಲೆ 15% ಅಂತ ಕೊಟ್ಟಿದ್ದಾರೆ. ಹಾಗಾಗಿ 15% ಕ್ಯಾಲ್ಕುಲೇಟ್ ಮಾಡಿ ಹಾಕುವ. ಓಕೆ. ಸೊ ಇಲ್ಲಿ ನೋಡಿ ಸೆಕೆಂಡ್ ಇಯರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 71,994 ರೂಪೀಸ್ ಇದೆ. 71,994 ರೂಪೀಸ್ ಇಂಟು 15%. ಇಲ್ಲಿ ಕಾಣ್ತದಲ್ಲ ಕರ್ಸರ್ ಹತ್ರ, ಅದು ಎಷ್ಟಾಗ್ತದೆ ಅಂದರೆ 10,799 ರೂಪೀಸ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಇದೇ ಅಮೌಂಟ್ ನೋಡಿ 10,799 ರೂಪೀಸ್. ಆ ಅಮೌಂಟನ್ನು ಇಲ್ಲಿ ಬರೆಯಿರಿ. ನಂತರ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಬರೆದು 71,994 ರೂಪೀಸ್ ಬರೀರಿ. ಸೊ ಅಲ್ಲಿಗೆ ಸೆಕೆಂಡ್ ಇಯರ್ ಮುಗಿಯಿತು. ಫಸ್ಟ್ ಇಯರ್ ಬರೆದಾಗಿದೆ ಅಲ್ಲ. ಫಸ್ಟ್ ಇಯರ್ ಬರೆದ ನಂತರ ಸೆಕೆಂಡ್ ಇಯರಿಗೆ ಬಂದೆವು. ಫಸ್ಟ್ ಇಯರಲ್ಲಿ ಇದು ಮಾತ್ರ. ಸೆಕೆಂಡ್ ಇಯರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬರೆದು ಇದೇ ಬ್ಯಾಲೆನ್ಸಿಂಗ್ ಮಾಡೋದೆಲ್ಲ ಈಗಾಗಲೇ ಕಲಿತಾಗಿದೆ, ಹೆಚ್ಚು ಅದನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಮತ್ತು ಬೈ ಬ್ಯಾಂಕ್ ಅಕೌಂಟ್ ಬೈ ಇಂಟ್ರೆಸ್ಟನ್ನು ಈಗ ಹೇಳಿದಾಗೆ 71,994 into 15% ಅಂದರೆ 10,799 ರೂಪೀಸ್ ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಡಿಪ್ರಿಸಿಯೇಷನ್ 71,994 ಹಾಕಿ ಮತ್ತೆ ಬ್ಯಾಲೆನ್ಸ್ ಮಾಡುವಾಗ ಇದನ್ನು ಟೋಟಲ್ ಮಾಡಿ. ಇಲ್ಲಿ ಇದೆಲ್ಲ ಟೋಟಲ್ 3 ಐಟಮ್ 1,54,787 ಬರುತ್ತೆ. ಅದನ್ನು ಇಲ್ಲಿ ಬರೀರಿ 1,54,787. ಮತ್ತು ಅದನ್ನು ಇಲ್ಲಿ ಕ್ಯಾರಿ ಡೌನ್ ಮಾಡಿ ಇಲ್ಲಿಗೆ ಸೆಕೆಂಡ್ ಇಯರಿಂದ ಥರ್ಡ್ ಇಯರಿಗೆ by balance brought down 1/4/2018 ಗೆ 1,54,787.
ಮತ್ತು ಅಗೈನ್ ಸೆಕೆಂಡ್ ಇಯರಲ್ಲಿ ಥರ್ಡ್ ಇಯರಲ್ಲಿ ಡಿಪ್ರಿಸಿಯೇಷನ್ ಹಾಕಿ 1,54,787 ಇಂಟು 15%, 23,218 rupees. ಕ್ಲಿಯರ್ ಆಯ್ತಲ್ಲ ಅದು. ನಂತರ ಬೈ ಡಿಪ್ರಿಸಿಯೇಷನ್ ಅಕೌಂಟ್ 71,994 rupees. ಇದು ಎಲ್ಲ ವರ್ಷ ಮಾಡುವ ಅದೇ ಎಂಟ್ರಿ. ಈಗ ಸೆಕೆಂಡ್ ಇಯರ್ ಆಯಿತು, ಥರ್ಡ್ ಇಯರು ಆಯಿತು. ಸೊ ಆಲ್ ದ 3 years ಯು ಹ್ಯಾವ್ ಕಂಪ್ಲೀಟೆಡ್. ಇಲ್ಲಿ ರೆಡ್ ಮಾರ್ಕ್ ಮಾಡಿದೆ 2 ಎಂಟ್ರಿ ಇದೆ. ಇದನ್ನು ನಾವು ಇಲ್ಲಿ ಪೆಂಡಿಂಗ್ ಇಟ್ಟು ನೆಕ್ಸ್ಟ್ ಲೆಜರಿಗೆ ಹೋಗುವ, ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ. ಅಲ್ಲಿ ನೋಡಿ ಈ ಅಮೌಂಟನ್ನು ನೋಡಿ, ಇದು ಫಸ್ಟ್ ಇಯರ್ದು ಅಮೌಂಟ್, ಸೆಕೆಂಡ್ ಇಯರ್ದು ಈ 10,799 ಮತ್ತು 71,994 ಆ್ಯಡ್ ಮಾಡಬೇಕು. ಥರ್ಡ್ ಇಯರಲ್ಲಿ 23,218 ಮತ್ತು 71,994 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಇಲ್ಲಿ ನೋಡಿ ನಿಯರೆಸ್ಟ್ 10 ರೂಪಿ ಅಂತ ಕೊಟ್ಟಿದ್ದಾರೆ. ಅದನ್ನು ಬೇಕಾದರೆ ಇಲ್ಲಿ 71,994 ಇರೋದನ್ನು ನಿಯರೆಸ್ಟ್ 10 ರೂಪಿ ಅಂತ ಆದರೆ ಎಷ್ಟಾಗ್ತದೆ ಅದು ನೋಡಿ. ಫಸ್ಟ್ ಇಯರ್ ಇದು 2 ಬ್ಯಾಂಕ್ ಅಕೌಂಟ್, 31st March 2017 2 ಬ್ಯಾಂಕ್ ಅಕೌಂಟ್ 71,994. ಸೊ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಯರೆಸ್ಟ್ ರೂಪಿ ಅಂತ ಹೇಳುವಾಗ 72,000 ಬರುತ್ತೆ. ಹಾಗೆ ಬರೀಬೋದು. ನಾನು ಈಗ ನಿಯರೆಸ್ಟ್ ರೂಪಿ ಮಾಡಲಿಕ್ಕೆ ಹೋಗಲಿಲ್ಲ, ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಹಾಗೆ ಕೇಳುವುದಿಲ್ಲ, ಹಾಗಾಗಿ ಇದೇ ರೀತಿ ಬರೆದಿದ್ದೇನೆ. ಓಕೆ, 71,994. ಓಕೆ, ಅದರಲ್ಲೇನು ಸಮಸ್ಯೆ ಇಲ್ಲ. 10 ರೂಪಿ ಆದ ಕಾರಣ ನಿಯರೆಸ್ಟ್ 10 ರೂಪಿ. ಓಕೆ, ಅದು ದೊಡ್ಡ ವ್ಯತ್ಯಾಸ ಏನು ಬರುವುದಿಲ್ಲ. ಓಕೆ, 71,994. ಸೊ ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 71,994 ಮತ್ತು 2 ಬ್ಯಾಲೆನ್ಸ್ ಬ್ರಾಟ್ ಆನ್ 71,994 ಮತ್ತು 2 ಬ್ಯಾಂಕ್ ಅಕೌಂಟ್ ಅಂತ ಬರೆದು ಎಂಟ್ರಿ ಮಾಡಿ 2 ಬ್ಯಾಂಕ್ ಅಕೌಂಟ್. ಇಲ್ಲಿ ಸೆಕೆಂಡ್ ಇಯರಲ್ಲಿ ಇದ್ದಂತಹ ಎಂಟ್ರಿ ಇದೆಯಲ್ಲ, ಇಲ್ಲಿ ನೋಡಿ ಸೆಕೆಂಡ್ ಇಯರಲ್ಲಿ ಇಲ್ಲಿ ಕಾಣ್ತದಲ್ಲ 27,799 ಪ್ಲಸ್ 71,994 ಅದನ್ನು ಆ್ಯಡ್ ಮಾಡಿದಾಗ ನಿಮಗೆ ಇಷ್ಟು ಅಮೌಂಟ್ ಬರುತ್ತೆ. 82,793 ಕರ್ಸರ್ ಕಾಣ್ತದಲ್ಲ ಇಲ್ಲಿ ನೋಡಿ 82,793. ಅದನ್ನು 2 ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಥರ್ಡ್ ಇಯರಿಗೆ ಇನ್ನು ಕ್ಯಾರಿ ಡೌನ್ ಮಾಡಿ ಟೋಟಲ್ ಮಾಡಿ 1,54,787 ಟೋಟಲ್ ಹಾಕಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿ ಮತ್ತು 2 ಬ್ಯಾಂಕ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,54,787. ಅಲ್ಲಿಗೆ ಎಂಟ್ರಿ ಮುಗಿಯಿತು. ಇನ್ನು ಕೊನೆಯ ಎಂಟ್ರಿ ನೋಡಿ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಎಲ್ಲ ₹5, ಇನ್ವೆಸ್ಟ್ಮೆಂಟ್ಸ್ ವೇರ್ ಸೋಲ್ಡ್ ₹4, 1,60,000 ಅಂತ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಬೈ ಬ್ಯಾಂಕ್ ಅಕೌಂಟ್ 1,60,000. ಅದು ಅಲ್ಲಿಗೆ ಮುಗಿಯಿತು. ಮತ್ತು ಬ್ಯಾಲೆನ್ಸ್ ಮಾಡಿ, ಇಲ್ಲಿ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡಲ್ಲೆಲ್ಲ ಡೆಬಿಟ್ ಸೈಡಲ್ಲಿ ಬರುತ್ತೆ. ಇದೊಂದು ವ್ಯತ್ಯಾಸ ಇದೆ ಕಳೆದ ಪ್ರಾಬ್ಲಮಿಗಿಂತ. 2 ಬೈ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಅಂತಲ್ಲ, ಇದು 2 ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಆಗುತ್ತೆ. 2 ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಇದು ಪ್ರಾಫಿಟ್ ಆನ್ ಸೇಲ್ ಆಯಿತಾ, ಲಾಸ್ ಅಲ್ಲ. ಇದನ್ನು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟಿಗೆ ಕೊಂಡು ಹೋಗ್ತೇನೆ ನೋಡಿ, ಅಲ್ಲಿದೆ ನೋಡಿ ಇಲ್ಲಿ ಈ ಎಂಟ್ರಿ ಇದೆಯಲ್ಲ, ಇದನ್ನು ಇಲ್ಲಿಗೆ ತಂದೆ. ಇದು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಬೈ ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ 5,213 ಅಲ್ಲಿಗೆ ಮುಗೀತಲ್ವಾ. ಇಲ್ಲಿಗೆ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ನೋಡಿ. ಇನ್ನು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ನಲ್ಲಿ ಇಲ್ಲಿ ಒಂದು ಎಂಟ್ರಿ ಬಾಕಿ ಇದೆ. ಇದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡುವಾಗ ಇದನ್ನು 2 ಲೀಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ 2,55,212 rupees ಬರುತ್ತೆ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡುವಾಗ. ಅದನ್ನು ನೀವು ಲೀಸ್ ಅಕೌಂಟಿಗೆ ನೋಡಿ, ಲೀಸ್ ಅಕೌಂಟ್ ಮೇಲೆ ಇದೆ, ಇಲ್ಲಿಗೆ ತಂದು ಇಲ್ಲಿ ಹಾಕಿ ಬೈ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ 2,55,212. ಕ್ಲಿಯರ್ ಆಯ್ತಲ್ಲ ನೋಡಿ, ಇಲ್ಲಿದ್ದದನ್ನು ಇಲ್ಲಿಗೆ ತರ್ತಾ ಇದ್ದೇವೆ. ಮತ್ತು ಲೀಸ್ ಅಕೌಂಟನ್ನು ಕ್ಲೋಸ್ ಮಾಡಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲೀಸ್ ಅಕೌಂಟಲ್ಲಿ ಬೈ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಅಲ್ಲಿ 2,55,212 ಇದೆಯಲ್ಲ, ಅದನ್ನು ಎಂಟ್ರಿ ಮಾಡಿದ್ದೇವೆ. ಈಗ ಕ್ಲೋಸ್ ಮಾಡೋ ಉಳಿದ ಬ್ಯಾಲೆನ್ಸನ್ನು ಬೈ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀರಿ. ಏನು 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ವಾ. ಈಗ ನೋಡಿ ಇಲ್ಲಿಗೆ ಇದೆಲ್ಲ ಮುಗಿಯಿತು. ಲೆಜರ್ ಫಸ್ಟ್ ಲೀಸ್ ಅಕೌಂಟ್ ಮುಗಿಯಿತು, ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಮುಗಿಯಿತು, ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಮುಗಿಯಿತು. ಇನ್ನು ಕೊನೆಯ ಲೆಜರ್ ನ್ಯೂ ಲೀಸ್ ಅಕೌಂಟ್. ನ್ಯೂ ಲೀಸ್ ಅಕೌಂಟ್ ಅಂದರೆ ನ್ಯೂ ಲೀಸನ್ನು ಅವರು 2,75,000ಗೆ ಪರ್ಚೇಸ್ ಮಾಡಿದ್ದಾರೆ. 1/4/2019ಗೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ 2,75,000. ಇಲ್ಲಿಗೆ ಪ್ರಾಬ್ಲಮ್ ಮುಗಿಯಿತು. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಚಾಪ್ಟರ್ ಡಿಪ್ರಿಸಿಯೇಷನ್ ಅಕೌಂಟಿಂಗ್. ಫ್ರಮ್ tomorrow onwards we will start the new chapter, next chapter, that is final accounts of sole trading concern. Okay, thank you for listening to the class.